ಸೂರ್ಯದೇವರ ಹೆಂಡತಿಯಾದ ಶೋಭನಾದೇವಿ ಸರಿರಾತ್ರಿಯಲ್ಲಿ ಗಂಡನನ್ನು ಮಕ್ಕಳನ್ನು ಮಲಗಿಸಿ ಅಪ್ಪನ ಮನೆಗೆ ಹೋಗಲೇಬೇಕು ಅಂತ ಕದ್ದು ಅರಮನೆಯಿಂದ ಈಚೆ ಬಂದ್ಬಿಡ್ತಾಳೆ ಹೋಗೋದಕ್ಕೆ ಸರಿರಾತ್ರಿಯಲ್ಲಿ. ವೇದ ಸಾರುವ ದೇವರು ತಾಯಿ, ಜ್ಞಾನದಾತ ಗುರುದೇವನೇ ತಂದೆ, ವೇದ ಸಾರುವ ದೇವರು ತಾಯಿ, ಜ್ಞಾನದಾತ ಗುರುದೇವನೇ ತಂದೆ, ಪ್ರೇಮ ಸಾಗರ ಮೂರ್ತಿವನ, ಪ್ರೇಮ ಸಾಗರ ಮೂರ್ತಿವನ ಕಾಯ್ವರೇ ತಲೆ ಭಾಗದಾರೆ, ತಾಯಿ ತಂದೆಯ ಸೇವೆಗಾಯೋಗ ಬರಬಾರದೆ ಈ ಬಾಳಿನಲ್ಲಿ ಯೋಗ. ತಾಯಿ ತಂದೆಯ ತಾಯಿ ತಂದೆಯ ತಾಯಿ ತಂದೆಯ ಸೇವೆಗಾಯೋಗ. ಅಮ್ಮ ಅಮ್ಮ ಅರ್ಧ ದಾರಿ ಬಂದಳು ಮನಸ್ಸು ಹೊಡೆದೋಯ್ತು. ಚಚೆ, ಗಂಡನ ಕೇಳದೆ ಹೋಗ್ತಾನಲ್ಲ, ಗಂಡನ ಗೊತ್ತಾರ ಸುಮ್ಮನೆ ಆಗ್ತಾರ ಅಂತ ಒಂದ್ ಮನಸ್ಸು. ಇನ್ನು ಮನಸ್ಸು ಹೋಗ್ತಿರೋದು ಅಪ್ಪನ ಮನೆ ತಾನೇ ಏನಾಗಲ್ಲ ನಡಿ ಅಂತ ಇನ್ನೊಂದು ಮನಸ್ಸು. ಇವಳು ಯೋಚನೆ ಮಾಡಿದ್ಲು, ಈಗ ನಮ್ಮ ಅಪ್ಪನ ಮನೆಗೆ ಹೋದಂಗೂ ಆಗ್ಬೇಕು, ನನ್ನ ಗಂಡನ ಮನೇಲಿ ಇದ್ದಂಗೂ ಆಗ್ಬೇಕು. ಆ ರೀತಿ ನನಗೆ ಯಾರಾದ್ರೂ ಸಹಾಯ ಮಾಡೋರು ಇದಾರ ಅಂತ ಆ ಕಡೆ ನೋಡ್ತಾಳ. ಅಷ್ಟೊತ್ತರಾತ್ರಲ್ಲಿ ಯಾರಿದ್ರು? ಇವಳು ಜೊತೆಯಾಗಿ ಬರ್ತಿತ್ತಲ್ಲ ಅರಮನೆಯಿಂದ ಇವಳು ನೆರಳು, ಛಾಯಾ ಅಂದ್ರೆ ನೆರಳು. ಆ ನೆರಳಿನ ಸಹಾಯ ಕರಿತಾಳಂತೆ. ಛಾಯಾ ಶರೀರದ ಛಾಯಾ, ನೀ ಎನ್ನ ತಂಗಿಯಾಗಿ ಬಾರೇ ಛಾಯಾ 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 ಎಂದು ಕೂಡಲೇ ಇವಳ ರೂಪ, ಇವಳ ಗಾತ್ರ, ಇವಳ ತರ ಇರುವಂತ ಒಂದು ಹೆಣ್ಣು ದಿಗ್ಗನ ಪ್ರತ್ಯಕ್ಷವಾದ. ನೋಡು, ನಿನ್ನ ನೆರಳಿದ ಹುಟ್ಟಿದಕ್ಕೆ ಇನ್ಮೇಲೆ ನೆನೆಸು ಛಾಯಾದೇವಿ ಅಂತ ಹೆಸರಾಗ್ಲಿ. ನಾನು ನಮ್ಮ ಅಪ್ಪನ ಮನೆಗೆ ಹೋಗಿದ್ದು ಬರೋ ತನಕ ನೀನ್ ನನ್ನ ಗಂಡನ ಸೇವೆ ಮಾಡ್ತು ನನ್ನ ಹೆಸರಲ್ಲಿ ಅಂತ ನೆರಳಿದ ಹುಟ್ಟಿದ ಛಾಯಾದೇವಿನ ಗಂಡನ ಮನೆ ಕಳಿಸಿ ನಿಜವಾದ ಶೋಭನಾದೇವಿ ತಮ್ಮ ಅಪ್ಪನ ಮನೆ ಬಂದಂತೆ. ಅಪ್ಪನ ಮನೆ ಬಂದಾಗ ಅಪ್ಪನಾದವನು ಹೇಳ್ತಾನಂತೆ, ನಿಂತ್ಕೋ, ಸರಿ ರಾತ್ರಿ ಗಂಡನ ಬಿಟ್ಟು ಒಬ್ಬಳೆ ಬಂದಿದ್ಯಾ, ನಿನ್ ಕಟ್ಕೊಂಡು ಗಂಡ ಎಲ್ಲಿ? ಅಪ್ಪಾಜಿ, ಅವ್ರು ಬರೋದಕ್ಕೆ ಒಪ್ಕೊಳ್ಳಿಲ್ಲ, ಆದ್ರೆ ನಿಮ್ಮ ನೋಡ್ಬೇಕು ಅನ್ನೋ ಆಸೆಯಿಂದ ನಾನೇ ಕದ್ದೋಡು ಬಂದೆ ಒಳಗಡೆ. ಬಿಡಿ. ಏನು ಗಂಡನಿಗೆ ಕೇಳದೆ ಸರರಾತ್ರಿ ಬಂದ್ರೆ ನಿನಗೆ ಇಲ್ಲಿ ಸ್ಥಳವಿಲ್ಲ, ತೊಲಗಾಚೆಗೆ. ಹಾಗನ್ಬೇಡಿ ಅಪ್ಪಾಜಿ, ಒಂದು ಗಳಿಗೆ ಇದ್ದು ಅಮ್ಮನ ಮುಖ ನೋಡ್ಕೊಂಡು ಹೊಟ್ಟೋಗ್ತೀನಿ, ಒಂದೇ ಒಂದು ಗಳಿಗೆ. ಓಹೋ, ಒಂದು ಗಳಿಗೆಯಲ್ಲಿದ್ದು ಮತ್ತೆ ಹೋಗಿ ಪುನಃ ಗಂಡನ ಮನೆ ಸೇರ್ಕೋಬೇಕು ಅಂತಿದ್ಯಾ? ನೀನಿಲ್ಲಿರೋದು ಬೇಡ, ನಿನ್ನ ಗಂಡನ ಮನೆಗೆ ಹೋಗೋದು ಬೇಡ. ಈಗಲೇ ಒಂದು ಹೆಣ್ಣು ಕುದುರೆ ಹಾಕುವಂತ ಶಾಪ ಕೊಟ್ಟು ಬಂದು ಶೋಭನಾದೇವಿ ಹೆಣ್ಣು ಕುದುರೆ ಆಗೋದ್ಲು. ತನ್ನ ಅಪ್ಪನ ಕೇಳಿದ್ಲು, ಅಪ್ಪಾಜಿ ಈ ನನ್ನ ಶಾಪ ವಿಮೋಚನೆ ಆಗೋದು ಯಾವಾಗ? ಶಾಪ ವಿಮೋಚನೆನಾ? ಇಡೀ ಬ್ರಹ್ಮಾಂಡ ಬೆಳಗುವಂತ ನಿನ್ನ ಗಂಡನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಅವತ್ತು ನಿನಗೆ ಶಾಪ ವಿಮೋಚನೆ ಹೋಗಂತ ಅವನು. ಇಲ್ಲಿ ನಿಜವಾದ ಶೋಭನಾದೇವಿ ತಮ್ಮ ಅಪ್ಪನ ಸೇವೆ ಮಾಡ್ತಾ ಯಾವ ಕುದುರೆಯಾಗಿ ಹೆಣ್ಣು ಕುದುರೆ ಕಲಿತಿರ್ಬೇಕಾದ್ರೆ ಅವನ ನೆರಳಿಗೆ ಬಿಟ್ಟಿದ ಛಾಯಾದೇವಿ ಗಂಡನ ಸೇವೆ ಮಾಡ್ತಿದ್ಲಲ್ಲ, ಸೂರ್ಯನಿಗೆ ಏನು ಗೊತ್ತಾಗ್ಲಿಲ್ಲ. ಎಲ್ಲ ಶೋಭನಾದೇವಿ ತರನೇ ಇದ್ಲಲ್ಲ, ಇವಳೇ ಹೆಂಡತಿ ಅಂತ ಕಾಲ ಕಳೆದು ಬಿಟ್ಟ ಅವನು. ದಿನಗಳ ಕಳಿತ ವಾರವಾಗಿ, ವಾರಗಳ ಕಳಿತ ತಿಂಗಳಾಗಿ, ತಿಂಗಳು ಒಂದೆರಡು ಕಳಿತ ನವಮಾಸಗಳು ತುಂಬ್ತಾ ಇದೆ. ಗರ್ಭ ಧರಿಸ್ಬಿಟ್ಲು ಛಾಯಾದೇವಿ. ಅಯ್ಯಯ್ಯೋ, ನನ್ನ ಕೈ ಬರ್ತೀನಿ ಅಂತ ಹೋದ್ರು ಇಷ್ಟು ದಿನ ಆದ್ರೂ ಪತ್ತೆ ಇಲ್ಲ, ನಾನು ಬೇರೆ ಗರ್ಭ ಧರಿಸ್ಬಿಟ್ಟಿದ್ದೀನಿ. ಜಗತ್ತು ಹುಟ್ಟೋಕಂದ ಏನು ಉತ್ತರ ಕೊಡ್ಬೇಕು ಅಂತ ಇವಳು ಭಯ ಪಡ್ತಾವಳೆ. ಇಲ್ಲಿ ಸೂರ್ಯ ಎಲ್ರಿಗೆ ಹೇಳ್ಕತ್ರಿಗಾಡ್ತಾನೆ, ಇಂದ್ರ ಅಗ್ನಿ ವರಣ ಅಮ್ಮ ನನ್ನ ಹೆಂಡತಿ ಗರ್ಭಿಣಿ ಕಂಡ್ರಿಗ, ನನಗೆ ಹುಟ್ಟೋಕಂದ ನನಗಿಂತ ಸುರುತುರುಪಿಯಾಗಿ ಹುಟ್ಟುತ್ತೆ ಅಂತ ಎಲ್ರಿಗೂ ಹೇಳ್ಕೊಂತ ತಿರುಗಾಡ್ತಾವನೆ. ಅಂದೊಂದು ದಿನ ತುಂಬು ಅಮಾವಾಸ್ಯೆಯ ದಿನ ನೋಡಿ, ವರ್ಷದಲ್ಲಿ ಬಾದಾಮಿ ಅಮಾವಾಸ್ಯೆ ಅಂತ ಬೀಳುತ್ತೆ ನೋಡಿ. ಈ ವರ್ಷ ಮೇ ತಿಂಗಳಲ್ಲಿ ಬಿದ್ದಿತ್ತು, ಕಳೆದ ತಿಂಗಳಲ್ಲಿ ಶನಿವಾರ ದಿನ ಬಿದ್ದಿತ್ತು. ವಿಶೇಷವಾದ ದಿನ, ವರ್ಷಕ್ಕೊಂದು ದಿನ ಬೀಳೋದು. ಆ ಬಾದಾಮಿ ಅಮಾವಾಸ್ಯೆ ದಿನ ಛಾಯಾದೇವಿ ಒಂದು ಗಂಡ ಮಗ ಜೀವನ ನೀಡ್ತಾಳೆ ನೋಡಿ. ಅವಳೇ ಭಗವಂತನಾದ ಆ ಪರಮಾತ್ಮನಾದ ಶನೇಶ್ವರ. ಇಲ್ಲಿ ಸೂರ್ಯನ ಗಂಡರತಿ ಮಗ ಹುಟ್ಟಿಲ್ಲ, ಕೆಂಜಲು ಗಂಡನಾಗೆ, ನೀಲವಾದ ವಕ್ಷಸ್ಥಳ, ಅಗಲವಾದ ಕೈಕಾಲಗಳು, ಗುಂಗುರು ತಲೆ. ಒಂದು ಕುರುಪಿಯಾಗಿ ಮಗು ಹುಟ್ಟಿರ್ಬೇಕಾದ್ರೆ ಸೂರ್ಯನಿಗೆ ವಿಚಾರ ತಿಳಿಸ್ಬಿಟ್ರೆ ಯಾರೋ ನಿನ್ ಗಂಡು ಮಗು ಹೋಯ್ತ ಕಣೆ ಹೋಗಿ ನೋಡುವಂತ. ಅವನೇನು ಮಾಡ್ದ? ಒಂಟಿ ಚಕ್ರದ ರಥಕ್ಕೆ 7 ಕುದುರೆಗಳನ್ನು ಕಟ್ಟಿ ಹರಣಿನ ಗಂಧರ್ವನನ್ನು ಸಾರಥಿ ಮಾಡಿಕೊಂಡು ಬರನೆ ತನ್ನ ಸೂರ್ಯಲೋಕದ ಕಡೆ ಬಂದ. ಸೂರ್ಯಲೋಕದ ಕಡೆ ಬಂದಾಗ ಒಳಗಡೆ ಬಂದು ನೋಡಿದ್ನಲ್ಲ ಶೋಭನಾದೇವಿ.
ಛಾಯಾದೇವಿ ಅಂತ ಇನ್ನೂ ಗೊತ್ತಿಲ್ಲ ಅವನಿಗೆ. ಇವಳು ಇದು ನಿಯತ ಮಗುವೆ. ಇಡೀ ಬ್ರಹ್ಮಾಂಡವನ್ನು ಬೆಳಗುವಂತ ನನ್ನ ರೂಪವೆಲ್ಲಿ, ನೋಡಲು ಸೇವಾಗಿರ್ತಕ್ಕಂಥ ಈ ಧರಿದ ರೂಪವೆಲ್ಲಿ? ಈ ಮಗು ನಿರಬದ್ದು ಭಂಜೆ ಆಗಿರೋ ಚೆನ್ನಾಗಿರ್ತಿತ್ತು ಛೇ ಅಂತ ಆಸೆ ಪಟ್ಟು ಆ ಕಡೆ ತಿರ್ಬಿಟ್ಟ. ಯಾರೋ ಸೂರ್ಯ ಮರೆಯಲ್ಲಿ ಮಲಗಿದ ಪರಮಾತ್ಮ ನೋಡಿದಂತೆ, ಅಪ್ಪಾಜಿ ಹುಟ್ಟದ ಕೂಡಲೇ ತಂದೆಯಾದ ನೀವೇ ನನ್ನ ಮುಖ ನೋಡಿದ ಅಸಹ್ಯ ಪಟ್ಟು ಆ ಕಡೆ ತಿರುಗ್ಬಿಟ್ರೆ ಜಗದಾದ ಜನ ನನ್ನ ಕಾಲಕಸಕ್ಕಿಂತೂ ಕೀಳ ನೋಡ್ತಾರೆ. ಇಲ್ಲ ಇಲ್ಲ ಇಲ್ಲ, ಜನ ನನ್ನ ನೋಡಿದ್ರೆ ಭಯಪಟ್ಟು ಪೂಜಿಸಬೇಕು. ಆ ರೀತಿ ಮಾಡಬೇಕು. ನಾನು ಮೊದಲ ದೃಷ್ಟಿಯನ್ನು ನಾನು ನಿಮಗೆ ಬೀರಬೇಕು. ಆಗ ಹುಟ್ಟದ ಕೂಡಲೇ ತಂದೆನೇ ಬಿಡಿದ್ದು ನಮ್ಮನ್ನು ಬಿಟ್ಟ ನನ್ನ ಭಯದಿಂದ ನಾನು ಜನ ಪೂಜೆ ಮಾಡ್ತಾರೆ. ಹಾಗೆ ಮಾಡ್ತೀನಿ ಅಂತ ಮೊರೆಯಲ್ಲಿ ಮಲಗಿದ ಪರಮಾತ್ಮನಾದ ಶನೇಶ್ವರ ಎಡಮಗ್ಗಳ ಮಲಗಿದವನು ಬಲಮಗ್ಗಳಾಗಿ ತಿರುಗಿ ಮೊದಲ ದೃಷ್ಟಿಯನ್ನು ತಂದೆಯಾದ ಸೂರ್ಯನ ಮೇಲೆ ಬಿಟ್ಟ. ಸೂರ್ಯನಿಗೆ ಕೈ ಕಾಲುಗಳನ್ನು ಮುಟ್ಟರಿಸಿಕೊಂಡು ಕುಷ್ಠರೋಗ ಬಂದು ಅಮ್ಮಾತ ಕೆಳಗಡೆ ಬಿದ್ದವನ. ಯಾವ ಸೂರ್ಯ ಬಿದ್ದೋದ್ನೋ ಈಚೆ ನಿಂತಿದ್ನಲ್ಲ ಅರುಣನೆಂಬ ಗಂಧರ್ವ, ಅವನು ಒಳಗೆ ಬಂದಂತಿದ್ದೀನಪ್ಪ. ಇನ್ನು ಮಗು ನೋಡಕ್ ಹೋಗಿ ಇವನೇ ಅರ್ಚಕತಾವನಲ್ಲ, ಏನಾಯ್ತು ಅಂತ ಒಳಗಡೆ ಬಂದು ನೋಡಿದ್ರೆ ಕುಷ್ಠರೋಗ ಬಂದ್ ಬಿದ್ದವನೇ. ಅವನು ಸುಮ್ಮನಿರ್ಲಿಲ್ಲವಂತೆ. ಎಂತ ಮಗು ಎತ್ಬಿಟ್ಟೆ ತಾಯಿ, ಹುಟ್ಟದ ಕೂಡಲೇ ತಂದೆಗೆ ಕುಷ್ಠರೋಗ ಕೊಡ್ತಲ್ಲ ಪಾಪಿ ಮಗು ಅಂತ ಅವನು ಬೈದ. ಮೊರೆಯಲ್ಲಿ ಮಲಗಿದ ಪರಮಾತ್ಮ ಎರಡು ದೃಷ್ಟಿಯನ್ನು ಹರಡನೆಂಬ ಗಂಧರ್ವ ಮೇಲೆ ಬಿಟ್ಟ. ಅವನಿಗೆ ಕೈಕಾಲಗಳಿಂದ ಸೊಟ್ಟರುಕೊಂಡು ನಾಲಿಗೆಯಲ್ಲಿ ತೊಳೆದೋಗಿ ಎಳವನಾಗಿ ಅಮ್ಮ ಅಂತ ಬಿದ್ದೋದ. ಮೂರನೇ ದೃಷ್ಟಿಯನ್ನು ಈಚೆ ಕಟ್ಟಾಕಿರುವ 7 ಕುದುರೆಗಳ ಮೇಲೆ ಬಿಟ್ಟ. ಕುದುರೆಗಳಿಗೆ ಕಣ್ಣು ಕಿವಿ ಕೇಳಿದಾಗಿ ದಿಕ್ಕಾಪಾಲ ಓಡೋದು. ಅದಕ್ಕೆ 50,000 ಬೆಲೆ ಮಾಡೋ ಮಾಮೂಲಿ ಕುದುರೆ ಆಗ್ಲಿ, 1 ಕೋಟಿ ಬೆಲೆ ಬಾಳುವಂತ ಕಾಟೇವಾರ ಕುದುರೆ ಆಗ್ಲಿ, ಆ ಕುದುರೆಗಳಿಗೆ ಆ ಕಡೆ ಈ ಕಡೆ ಕಣ್ಣಿಗೆ ಪಟ್ಟಿ ಕಟ್ಟಿದ್ರೇನೆ ನೇರವಾಗಿ ಹೋಗೋದು, ಇಲ್ಲಿ ದಿಕ್ಕಾಪಾಲಗೆ ತಗೊಂಡೋಗುತ್ತೆ. ಇಲ್ಲಿ ಸೂರ್ಯನ ನಿಜವಾದ ಹೆಂಡತಿ ಏನಾಗೋಳೆ? ಕುರಿ ಕುರಿ ಮರ್ಯಾ ಯಾವನೇವ ಏನಾಗೋಳೆ? ಟೀ ಕೊಟ್ರ ಕುಡ್ಕಳಿ, ಬಜ್ಜಿ ಕೊಟ್ರ ತಿನ್ಕಳಿ, ಸುಮ್ಮನೆ ಕೂತ್ಕಳಿ. ಏನಾಗೋಳೆ? ಕುದುರೆ. ಯಾವ ಕುದುರೆ? ಲೇಡೀಸ್ ಕುದುರೆ ಅಂತ. ಲೇಡೀಸ್ ಇಂಗ್ಲಿಷ್ ಇತ್ತು ನಂಗೆ ಕಾದಲ್ಲಿ. ಲೇಡೀಸ್ ಕುದುರೆ ಅಂತ. ಲೇಡೀಸ್ ಹೆಣ್ಣು ಕುದುರೆ. ಈ ವರ್ಷ ನೀ ಬರೆದರೂ ಪಾಸ್ ಹೋಗತ್ತೆ. 10ನೇ ಕ್ಲಾಸ್ ಫೈಲ್ ಮಾಡಾಗಿಲ್ವಲ್ಲ, ಹಂಗೆ ಅದು ಹಂಗನ್ಬಿಟ್ಟು ಹಂಗೆ ಬಿಟ್ಬಿಟ್ರು. ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾಭ್ಯಾಸ ಪಡೆದು ಊರು ಒಳ್ಳೆ ಹೆಸರು ತರಬೇಕು. ತತ್ತರ ನಗದ ತತ್ತರ ತಂದಾಗ ಹೋಗಿದ್ದ ಸರಗದ ಬಿಡಿ ಆಯ್ತು. ಇಲ್ಲಿ ಆ ಹೆಣ್ಣು ಕುದುರೆ ಆಗಿದ್ದವಳಿಗೆ ಶಾಪ ವಿಮೋಚನೆ. ಇನ್ನು ಗಂಡನಿಗೆ ಯಾವತ್ತು ಕುಷ್ಠರೋಗ ಬರುತ್ತೋ ಅವತ್ತು ಶಾಪ ವಿಮೋಚನೆ ಅಂತ ಅವ್ರ ಅಪ್ಪ ಹೇಳಿದ್ದ. ಇಲ್ಲಿ ಸೂರ್ಯನ ಕುಷ್ಠರೋಗ ಬಂತಲ್ಲ, ನಿಜವಾದ ರೂಪ ಬಂದ್ಬಿಡ್ತು ಶೋಕನಾದೇವಿಗೆ. ಏನು ಬಂದ್ರೆ, ಸ್ವಾಮಿ ನಾನು, ನೀನ್ ಯಾರು, ಇವಳು ಯಾರೇ? ಅವಳು ನಾನೇ, ನಾನು ನಾನೇ. ಅವತ್ತು ನೀವು ನಮ್ಮ ಅಪ್ಪನ ಮನೆಗೆ ಹೋಗ್ಬೇಡ ಅಂತ ಹೇಳಿದಾಗ ನನ್ನ ನೆರಳಿಲ್ಲಿ ಹುಟ್ಟಿದ ಛಾಯಾದೇವಿ ಅವಳು. ಅಲ್ಲ ಕಣೆ, ನೀವಿಬ್ರು ಯಾರಾದ್ರೂ ಆಗಿರ್ಲಿ, ಹುಟ್ಟೋದ್ ಕೂಡಲೇ ತಂದೆಗೆ ಕುಷ್ಠರೋಗ ಕೊಡ್ತಲ್ಲ ಈ ಮಗು ಯಾರೇ? ದೇವತೆಗಳಿಗೆ ಭಯ ಬಂದ್ಬಿಡ್ತು. ಅಲ್ಲ, ಹುಟ್ಟದ ಕೂಡಲೇ ತಂದೆನೇ ಬಿಡ್ಲಿಲ್ಲ ಪುಣ್ಯಾತ್ಮ ಇವನು, ಇನ್ನು ನಮ್ಮನ್ನು ಬಿಟ್ಟನಪ್ಪ, ಮುಂದಿನ ಕಂತು ನಮ್ದೇನಾಗತ್ತೆ, ನಾವು ಹೋಗಿ ಸರಿ ಮಾಡ್ಕೋಬೇಕು ಅಂತ ದೇವತೆಗಳೆಲ್ಲ ನಾರದರ ಜೊತೆಗೂಡಿ ಸೂರ್ಯಲೋಕಕ್ಕೆ ಬಂದ್ರಂತೆ. ನಾರದರು ಹೇಳ್ತಾರಂತೆ, ಅಪ್ಪ ಶನೇಶ್ವರ, ಎಲ್ರಿಗೂ ಕಷ್ಟ ಕೊಡಬೇಡ ಕಣಪ್ಪ. ಯಾರು ನಿನ್ನ ಜರಿತಾರೋ, ಯಾರು ನಿನ್ನ ಅಪಾಸ್ಯ ಮಾಡ್ತಾರೋ, ಯಾರು ನಿನ್ನ ದುಃಖಪಡಿಸುವಂತೆ ದುರಹಂಕಾರ ಮಾತುಗಳನ್ನ ಆಡ್ತಾರೋ, ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಇದಕ್ಕಿಂತ ಹೆಚ್ಚಿನ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸಿಲುಕುವಂತೆ ಮಾಡು. ನಿನ್ನ ಸ್ಮರಿಸಿ ಅಭಯವನೆತ್ತಿ ಪೂಜೆ ಮಾಡುವಂತವರಿಗೆ ಜೀವನ ಪಾವನ ಮಾಡು. ನೋಡಿಲ್ಲ, ಒಂದು ಪಾಯಿಂಟ್ ಬಂತು, ನನ್ನ ನೆನ್ಪಿಟ್ಕೋಬೇಕು. ಯಾರು ಇವನ ಕಥೆಯನ್ನ ಅಪೂರ್ಣ ಮಾಡಿ ಹೋಗುವರೋ, ಅಪೂರ್ಣ ಅಂದ್ರೆ ಒಬ್ಬಿಟ್ಟೂರ್ಣ ಅಂತ. ಚೆನ್ನಾಗಿರುತ್ತ. ಒಬ್ಬಿಟ್ಟೂರ್ಣ ಅಂತಲ್ಲ, ಅಪೂರ್ಣ ಅಂದ್ರೆ ಅರ್ಧಂ ಕೇಳ್ಕೊಂಡು ಹೋದವರು. ಇಲ್ಲಿ ಮೊದಲೇ ಸೂರ್ಯನ ಬಂದಿರೋದು ಕುಷ್ಠ, ಅದಕ್ಕಿಂತ ಹೆಚ್ಚು ಒಂದಂದ್ರೆ ಕ್ವಾಷ್ಟ. ಅಂದ್ರೆ ಚಿಮಟ ತಕೊಂಡು ಒಳ್ಳೆರಿತಾರಲ್ಲ, ಕೂತ್ಕೊಳ್ಳೆ ಎದ್ದೋಗಿ ಅಂತ ಮಧ್ಯೆ ಎದ್ಬಿಟ್ಟೆ ಮೇಲೆ. ಅಂದ್ರೆ ಭಗವಂತನ ಕಥೆ ಇದು, ನಾವು ಸಂಪೂರ್ಣವಾಗಿ ಕೇಳಲೇಬೇಕು. ಒಳ್ಳೆ ಶನಿವಾರ ದಿನ ಭಗವಂತನ ಸ್ಮರಣೆ ಮಾಡ್ತಾ ಇದೀವಿ. ಆ ತಾಯಿ ಕಥೆಯಲ್ಲಿ, ಆ ತಾಯಿಯ ಒಂದು ಪುಣ್ಯ ಕಾರ್ಯದಲ್ಲಿ ನಮಗೆಲ್ಲ ಒಂದು ಪುಣ್ಯ ಸಿಗೋ ದಿನ ಇವತ್ತು. ಇಲ್ಲಿ ಶನೇಶ್ವರ ಹುಟ್ಟಿ ಜಗತ್ತಿಗೆ ಒಳ್ಳೇದಾಗ್ತಾಗ ನಾರದ ಮುನಿಗಳೆಲ್ಲ ಯೋಚನೆ ಮಾಡಿದ್ರು, ಹೇಗಿದ್ರು ಪರಮ ಪತಿವ್ರತ ಹೊಟ್ಟೆಯಲ್ಲಿ ಶನೇಶ್ವರ ಹುಟ್ಟವನೇ, ಈಗ ಲಕ್ಷ್ಮಿಗೆ ಎದುರಾಗಿ ಇವನೇ ಸರಿ, ಈ ವ್ಯಕ್ತಿಯೇ ಸರಿ ಅಂತ ಎಲ್ರು ದೇವತೆಗಳೆಲ್ಲ ಬಂದ್ರು ಶನೇಶ್ವರನತ್ತ. ಅಪ್ಪ ಶನೇಶ್ವರ, ನಮ್ಮಲ್ಲಿ ಒಂದು ಕಷ್ಟವಿದೆ, ದಯಮಾಡಿ ನೀನೇ ಕಾಪಾಡಬೇಕು. ಹೇಳಿ ದೇವತೆಗಳೇ, ನಿಮಗದೇನು ಕಷ್ಟ ಪರಿಹಾರ ನಾನು ಕೊಡ್ತೇನೆ ಹೇಳಿ. ಭೂಲೋಕದಲ್ಲಿ ಲಕ್ಷ್ಮಿ ಕಟಾಕ್ಷ ತುಂಬಿ ನರಮಾನವರೆಲ್ಲ ದುರಹಂಕಾರದ ಹಿಗ್ಗಿನಲ್ಲಿ ಮೆಲಿತಾವ್ರೆ. ದೇವರು ಸಲ್ಲಿಸಬೇಕಾದ ಪೂಜೆ ಸಲ್ಲಿಸ್ತಾ ಇಲ್ಲ, ನಡಿಬೇಕಾದ ಹೋಮಕುಂಡ ನಡೀತಾ ಇಲ್ಲ, ಯಾಗ ಫಲಗಳು ಸಂಪೂರ್ಣವಾಗಿ ಸೇರ್ತಾ ಇಲ್ಲ. ಅದಕ್ಕಾಗಿ ನೀನು ಎದುರಾಗಿ ಲಕ್ಷ್ಮಿಗೆ ಎದುರಾಗಿ ನಿಂತು ಅವಳ ಒಂದು ಲಕ್ಷ್ಮಿ ಕಟಾಕ್ಷವನ್ನು ಕಡಿಮೆ ಮಾಡಿ ನರಮಾನವರಿಗೆ ವಿಧಿಯ ನಿಯಮ, ಕಷ್ಟ ಕಾರ್ಪಣ್ಯಗಳ ಸಚ್ಚು ಎಷ್ಟಾದ ಎಂತಾದ್ದು ಅನ್ನೋದನ್ನ ನೀನ್ ತಿಳಿಸ್ಬೇಕಡೆಯ. ಅಷ್ಟೇ ತಾನೇ, ಎದುರಬೇಡಿ ದೇವತೆಗಳೇ. ನಾನು ಈಗಲೇ ಭೂಲೋಕಕ್ಕೆ ಹೋಗಿ ನರಮಾನವರಿಗೆ ಸರಿಯಾದ ಪಾಠ ಕಲಿಸಿ ಭಗವಂತನ ಭಯ ಎಂತಾದ್ದು ಅಂತ ತೋರಿಸ್ತೇನೆ. ನೀವು ನಿಶ್ಚಿಂತೆಯಿಂದ ಕಾಲ ಕಳೆರಿ ಅಂತ ಜೈ ಕಲಿಮಾಯೆ ಅಂತ ಪಟ್ಟಣ ಮಾಯವಾಗೋದ ಪರವಾಗಿ ಭೂಲೋಕದ ಕಡೆ ಪಟ್ಟಣ ಪ್ರತ್ಯಕ್ಷನಾದ್ನಲ್ಲ ಶನೇಶ್ವರ. ಲಕ್ಷ್ಮಿ ಎದುರಾಗಿ ಸಿಕ್ಬಿಟ್ಲು. ಓಹೋ, ಏನಪ್ಪ ಶನೇಶ್ವರ, ಈ ಕಡೆ ಭೂಲೋಕ ಮಾಡಿದ್ರೆ ಏನ್ ಸಮಾಚಾರ?
ಲಕ್ಷ್ಮಿ, ನಿನ್ನೆ ಹುಡುಕುತ್ತ ನಾನು ಭೂಲೋಕಕ್ಕೆ ಬಂದೆ. ನನ್ನ ಹುಡ್ಕೊಂಡು ಬಂದ. ಏನ್ ಬೇಕಾಗಿತ್ತು ಸನೇಶ್ವರ? ನನ್ನಿಂದ ಏನಾರು ಅಭಯ ಬೇಕಾಗಿತ್ತ? ಅಭಯವಲ್ಲ ತಾಯಿ, ನೀನು ಮಾಡುತ್ತಿರೋದು ಒಂದು ಚೂರು ಸರಿಯಿಲ್ಲ. ಭೂಲೋಕದಲ್ಲಿ ಎಲ್ಲ ನರಮಾನವರಿಗೆ ನೀನು ಸುಖ ಸುಪ್ಪದಗಳನ್ನೆಲ್ಲ ಕೊಟ್ಟುಬಿಟ್ರೆ ಯಾವ ಮಾನವರು ಪೂಜೆ ಪುನಸ್ಕಾರಗಳ ಬಗ್ಗೆ ಗಮನ ಕೊಡಲ್ಲ, ಭಯ ಭಕ್ತಿ ಅನ್ನೋದಿರಲ್ಲ ದೇವತೆಗಳ ಮೇಲೆ, ಮಾಡಬೇಕಾದ ಯಜ್ಞ ಫಲಗಳು ಚೆನ್ನಾಗಿ ನಡೆಯಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ನಿನ್ನ ಕಟಾಕ್ಷ ಸ್ವಲ್ಪ ಕಡಿಮೆ ಮಾಡು. ಕಷ್ಟ ಕಾರ್ಪಣ್ಯಗಳ ರುಚಿಯವರಿಗೆ ತೋರಿಸು, ಭಯಭಕ್ತಿಗಳ ಭೀತಿಯನ್ನು ಮನುಷ್ಯರಿಗೆ ತಿಳಿಸು, ಆಮೇಲೆ ನಿನ್ನ ಕಟಾಕ್ಷ ಕೊಡು. ನೀನು ಕೊಡೋದಕ್ಕೊಂದು ಅರ್ಥ ಇರುತ್ತಾಗ. ಓಹೋ, ಏನ್ ಸನೇಶ್ವರ, ನನಗೆ ಬುದ್ಧಿ ಹೇಳುವಂತ ದೊಡ್ಡನಾಗ್ಬಿಟ್ಟ ನೀನು. ಇದು ಚಿಕ್ಕದು ದೊಡ್ಡದಲ್ಲ ತಾಯಿ, ಇರೋ ವಿಚಾರನೆ ನಿನಗೆ ನಾನು ತಿಳಿಸ್ತಾ ಇರೋದು. ನನ್ನ ಮಾತನ್ನು ಕೇಳು, ನಿನ್ನ ಕಟಾಕ್ಷವನ್ನು ಕಡಿಮೆ ಮಾಡು. ಸನೇಶ್ವರ, ನಾನು ವೈಕುಂಠವಾಸನಾದ ಶ್ರೀಮನ್ನಾರಾಯಣನ ಧರ್ಮಪತ್ನಿ. ಸ್ವಲ್ಪ ಅದ್ರ ಬಗ್ಗೆ ಎಚ್ಚರ ಇರಲಿ. ನನ್ನಂತವಳಿಗೆ ನೆನ್ನೆ ಮೊನ್ನೆ ಹುಟ್ಟಿದ ನೀನು ಬುದ್ಧಿ ಹೇಳುವಷ್ಟು ದೊಡ್ಡನಾಗ್ಬಿಟ್ಟ. ಜಗತ್ತಿನಲ್ಲಿ ನನ್ನನ್ನೇ ತುಂಬಬೇಕು, ನನ್ನಿಂದನೇ ಮನುಷ್ಯರು ಬದುಕಬೇಕು, ನನ್ನನ್ನೇ ದೇವರು ಅಂತ ಪೂಜೆ ಮಾಡಬೇಕು. ಅದಕ್ಕಾಗಿ ನನ್ನ ಕಟಾಕ್ಷವೇ ಜಗತ್ನ ತುಂಬಿರ್ಬೇಕು. ಇದರ ಮಧ್ಯೆ ಯಾರೇ ಬಂದ್ರು ಸಹಿಸಲ್ಲ. ಈ ಲಕ್ಷ್ಮಿ, ಹೋಗ ಆ ಕಡೆ. ಬೇಡ ಲಕ್ಷ್ಮಿ, ಸುಮ್ಮನೆ ನನ್ನನ್ನು ಕೆರಳಿಸಿ ನೀನು ಅವಮಾನಕ್ಕೀಡಾಗಬೇಡ. ನನ್ನ ಮಾತನ್ನು ಕೇಳು, ಸುಮ್ಮನೆ ನಿನ್ನ ಕಟಾಕ್ಷ ಕಡಿಮೆ ಮಾಡು. ಓಹೋ, ದೊಡ್ಡದಾಗಿ ಹೇಳೋಕ್ ಬಂದ. ಗಮನ ಬಿಟ್ಟು ಕೇಳು ಸನೇಶ್ವರ, ಭೂಲೋಕದಲ್ಲಿ ನಿನಗಿಂತ ಹೆಚ್ಚಾಗಿ ಪ್ರಾಧಾನ್ಯತೆ ಪ್ರಭಾವತೆ ನನಗಿರೋದು. ಅಂದಮೇಲೆ ನಿನಗಿಂತ ನಾನು ದೊಡ್ಡವಳು, ಅದರ ಬಗ್ಗೆ ಎಚ್ಚರ ಇರಲಿ. ಯಾವಾಗಲೂ ಸುಖ ಕೊಡುವ ನೀನು ದೊಡ್ಡವಳೆ, ಸುಖ ಶಾಂತಿಗಳನ್ನು ಕೊಡುವಳು ನೀನು ದೊಡ್ಡವಳೆ. ಕಷ್ಟ ಕಾರ್ಪಣ್ಯಗಳ ರುಚಿ ತೋರಿಸಿ ಭಯಭಕ್ತಿಯ ಭೀತಿಯನ್ನು ತೋರಿ ಮನುಷ್ಯರಲ್ಲಿ ಸತ್ಯತ್ವವನ್ನು ಅಡಗಿಸುವಂತ ಈ ಸನೇಶ್ವರನಾದವನು ಇಲ್ಲಿ ಚಂಚಲಿಯಾಗಿ ಆ ಕಡೆ ಈ ಕಡೆ ಜಂಜಾಡುವ ನೀನಲ್ಲಿ ಜಗತ್ತಿನಲ್ಲಿ ನಾನು ದೊಡ್ಡವನು. ಲಕ್ಷ್ಮಿ ಹೇಳ್ತಾಳೆ, ನಿನಗೆಲ್ಲ ತಲೆಗಿಲೆ ಕೆಟ್ಟಿದೆ. ನಿನ್ನೆ ಮೊನ್ನೆ ಹುಟ್ಟಿದ ಬಾಲಕ ನೀನು, ನಾನು ದೊಡ್ಡವಳು, ಇಲ್ಲ ನಾನು ದೊಡ್ಡವನು. ಇಬ್ಬರು ಜಗಳ ಆಗ್ತತ್ತು. ಈಗ ಇಬ್ರು ತೀರ್ಮಾನಿಸಿದ್ರು, ನೋಡು ಲಕ್ಷ್ಮಿ, ನಮ್ಮಿಬ್ಬರಲ್ಲೇ ಜಗಳ ಬೇಡ, ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅಂತ ಪರೀಕ್ಷೆ ಆಗ್ಲಿ ಬಿಡು. ಸರಿ, ಆಗಿದ್ರೆ ಈಗ ಯಾರ ಹತ್ರ ಹೋಗೋಣ? ನಮ್ಮಲ್ಲಿ ದೊಡ್ಡವರು ಯಾರು ಅಂತ ಪರೀಕ್ಷೆಗೆ ಉತ್ತರ ಕೊಡೋರು ದೇವಾನು ದೇವತೆಗಳಿಗೆ ಅಧಿಪತಿಯಾದ ತ್ರಿಮೂರ್ತಿಗಳು. ಅವ್ರ ಹತ್ರನೇ ಹೋಗೋಣ. ಯಾರು ಕೊಡ್ತಾರೋ ಉತ್ತರನ ಅದನ್ನ ಸ್ವೀಕರಿಸಬೇಕು, ಯಾರು ಕೂಡ ಅದನ್ನ ತಿರಸ್ಕರಿಸುವಂತಿಲ್ಲ. ಗೊತ್ತಾಯ್ತಾ ಲಕ್ಷ್ಮಿ? ಆಗಲಿದೆ ಶನೇಶ್ವರ, ನಡಿ ಹೋಗೋಣ. ಸರಿ ಅಂತ ಲಕ್ಷ್ಮಿ ಮತ್ತು ಶನೇಶ್ವರ ಜಗಳ ಆಡ್ಕೊಂಡು ಮೊಟ್ಟ ಮೊದಲು ತ್ರಿಮೂರ್ತಿಗಳಲ್ಲಿ ಬರ್ತಾ ಇದ್ದಾರೆ. ಎಲ್ಲಿಗೆ? ಪರಮಾತ್ಮನಾದಂತ ಕೈಲಾಸವಾಸನಾದ ಪರಶಿವನ ಸನ್ನಿಧಿಗಳಿಗೆ. ನಡಿ ಹೋಗೋಣ ಕೈಲಾಸದ ಕಡೆಗೆ. ಇಲ್ಲಿ ಕೈಲಾಸದಲ್ಲಿ ಪರಶಿವನಾದವನು ಲಕ್ಷದ ಮೇಲೆ ಕೋಟಿ ಶಿವಗಣಗಳ ಮಧ್ಯದಲ್ಲಿ ಭಕ್ತಿಯ ಸಾರವನ್ನು ಸಾರತಾ ಭಕ್ತಿಯಿಂದ ಪರಮಾತ್ಮನು ಲೀನವಾಗಿರ್ಬೇಕಾದ್ರೆ ಅಂತ ಕೈಲಾಸಕ್ಕೆ ಈ ಲಕ್ಷ್ಮೀ ಸನೇಶ್ವರ ಬರ್ತಾವ್ರಂತೆ. ಯಾರು ದೊಡ್ಡವರು ಅಂತ ಕೇಳೋದಕ್ಕೆ ಶಿವನಾದವನು ಭಕ್ತರನ್ನು ಸೇರಿ ಭಕ್ತಿಯಲ್ಲಿ ಮುಳುಗಿದಾನೆ. ಶಿವಭಕ್ತಿ ತುಂಬುತ್ತಾ ಇದೆ, ಶಿವಸಾಗರ ತುಂಬಿದೆ. ಯಾವ ರೀತಿಯಾಗಿ ಶಿವಶಂಕರೇ ಶಿವಶಂಕರೇ ಶಿವಾನಂದಲಹರಿ ಶಿವಶಂಕರೇ ಶಿವಾನಂದಲಹರಿ ಶಿವಶಂಕರೇ ಶಿವಾನಂದಲಹರಿ ಶಿವಶಂಕರೇ. ಓಂ ನಮಃ ಶಿವಾಯ. ಚಂದ್ರಕಳಾದರಿ ಈಶ್ವರಿ ಆ ಆ
ಚಂದ್ರಕಳಾದರಿ ಈಶ್ವರಿ ಕರುಣಾಮೃತ ಮನೋ ತುಜಿಸೆದೆ ನಮ್ಮ ಮನಸ್ಸು ಕರಗದೆ ಮಹಿಮೆ ತೋರು ನೀ ದೀನ ಪಾಲನಮ ಗೈವೆನವೋ ಶಿವ ಸಂಕರೇ ಶಿವಾನಂದಲಹರೇ ಶಿವಶಂಕರೇ ಶಿವಶಂಕರಿ ಶಿವಾನಂದಲಹರೇ ಶಿವಾನಂದಲಹರೇ ಶಿವಶಂಕರೇ ಶಿವಾನಂದಲಹರೇ ಶಿವಶಂಕರೇ ಚಂದ್ರಕಳಾದರಿ ಈಶ್ವರಿ ಧಿರಿ ಸನಿ ಧನಿ ಸ ಮಪ ಧನಿ ಸ ಧನಿ ಸ ಧನಿ ಸ ಧನಿ ಸ ಚಂದ್ರಕಳಾದರಿ ಈಶ್ವರಿ ಧಿರಿ ಸನಿ ಧ ಮಗ ರೇ ಸದಾ ನಿ ರೇ ನಿ ಸ ರೇ ಮ ಪದ ಮ ಪ ನಿ ರಿ ನಿ ಸದ ಪ ಚಂದ್ರಕಳಾದರಿ ಈಶ್ವರಿ ಧನಿ ಸ ಮ ಪ ಧನಿ ಸ ಸರಿ ಮಗರಿ ಮ ಪ ನಿ ಧನಿ ಸ ಮ ಪ ನಿ ರಿ ಸರಿ ರಿ ಸ ಧನಿ ಪ ಮ ಪ ನಿ ಸರಿ ಸನಿ ಸನಿ ಗಾರಿ ರಿ ಸರಿ ಸನಿ ಸನಿ ಪ ನಿ ಸರಿ ಸನಿ ಪ ನಿ ಸನಿ ಸನಿ ಪ ಸರಿ ಮ ಪ ನಿ ಧನಿ ಸ ಸರಿ ಮ ಪ ನಿ ಧನಿ ಸ ಸರಿ ಮ ಪ ನಿ ಧನಿ ಸ ಚಂದ್ರಕಳಾದರಿ ಈಶ್ವರಿ ಆ ಚಂದ್ರಕಳಾದರಿ ಈಶ್ವರಿ ತೋಂ 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 ದಿರಿ ದಿರಿ ತೋಂ ದಿರಿ ದಿರಿ ತೋಂ ದಿರಿ ದಿರಿ ತೋಂ ದಿರಿ ದಿರಿ ತೋಂ ದಿರಿ ದಿಲ್ಲಾನ ತತಿಂ ತೋಂ ದಿಲ್ಲಾನ ತತಿಂ ತೋಂ ದಿರಿ ದಿರಿ ತೋಂ ದಿರಿ ದಿರಿ ತೋಂ ದಿರಿ ತೋಂ ತಾರಿಯಾನ ದಿರಿ ದಿರಿ ತೋಂ 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 ದಿರಿ ದಿರಿ ತೋಂ ದಿರಿ ದಿರಿ ತೋಂ ದಿರಿ ದಿರಿ ತಾನ ದಿರಿ ದಿರಿ ತೋಂ ದಿರಿ 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 ನಾ ದಿರಿ 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 ನಾ ದಿರಿ 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 ತೋಂ ದಿರಿ 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 ನಾ ದಿರಿ 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 ತೋಂ ನಿ 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 ಧನಿ ನಿ ಧನಿ ನಿ ದಪ ಸ ಸ ನಿ ಸ ಸ ನಿ ಧನಿ ನಿ ರಿ ಗರಿ ನಿ ಸರಿ ಸಗ ಗರಿ ಗ ನಿ ಸ ಸ ನಿ ಧನಿ ನಿ ಸರಿ ನಿ ಸ ಸ ನಿ ಪ ಧನಿ ನಿ ಧನಿ ನಿ ನಮ ನಿ ನಿ ದ ಸ ಸ ನಿ 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 ಸ ಸ ಗ ಗ ನಿ ಗ ಗ ಸ ಸ ನಿ 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 ಸ ನಿ ನಿ ಸ ಸ ಸ ಸ ರಿ 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 ನಿ ನಿ ಗ ಗ ಗ ನಿ 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 ರಿ ರಿ ಗ ರಿ ಮ ರಿ ಮ ರಿ ಸ ರಿ ಸ ನಿ ಸ ನಿ ಪ ನಿ ಮ ಮ ಪ ಮ ರಿ ಗ ಸ ರಿ ಸ ಸ ಮ ಪ ಮ ಪ ಸ ರಿ ಸ ಸ ಸ ಸ ಸ ರಿ ಸ ಸ ಮ ಪ ಮ ಮ ಸ ರಿ ಸ ಸ ಮ ಪ ಮ ಪ ಪ ನಿ ದ ಮ ಪ ಮ ಪ ನಿ ದ ಮ ಪ ಮ ಪ ನಿ ದ ಪ ದ ಪ ಪ ದ ರಿ ಸ ಸ ಮ ದ ಪ ದ ರಿ ಸ ಮ ದ ಪ ದ ರಿ ಸ ಮ ಮ ಮ ಪ ಪ ಪ ದ ದ ನಿ 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 ಪ ಪ ಪ ನಿ ನಿ ಸ ಹ ರಿ ಸ ನಿ ಸ ನಿ ಮ ಇಡೀ ಕೈಲಾಸ ಪರ್ವತ ಶಿವಭಕ್ತಿಯಲ್ಲಿ ಮುಳುಗಿರಬೇಕಾದ್ರೆ ಅಲ್ಲಿಗೆ ಶನೇಶ್ವರ ಮತ್ತು ಲಕ್ಷ್ಮೀ ಇಬ್ಬರು ಬಂದರು. ಜೈ ಕಲಿಮಾಯೆ, ಜೈ ಕಲಿಮಾಯೆ. ಓಹೋ, ಏನಪ್ಪ ಶನೇಶ್ವರ ಲಕ್ಷ್ಮಿ ಇಬ್ರು ಒಂದೇ ಸಮಯದಲ್ಲಿ ಇಬ್ರು ಬಂದ್ಬಿಟ್ಟಿದ್ರೆ ಏನ್ ಸಮಾಚಾರ ಅಂತ. ಪರಮೇಶ್ವರ, ಒಂದು ಮಹತ್ ಕಾರ್ಯವನ್ನು ತಗೊಂಡು ನಿಮ್ಮ ಕೈಲಾಸ ಪರ್ವತಕ್ಕೆ ಬಂದಿದ್ದೇವೆ. ದಯಮಾಡಿ ನೀನೇ ಅದಕ್ಕೆ ಒಂದು ಪರಿಹಾರ ಕೊಡಬೇಕು. ಏನು, ನಿಮ್ಮಿಬ್ಬರಲ್ಲಿ ಸಮಸ್ಯೆ ಉಂಟಾಗಿದೆಯಾ? ಅದಕ್ಕೆ ನಾನು ಪರಿಹಾರ ಕೊಡಬೇಕಾ? ಹೌದು, ನೀನು ಕೈಲಾಸವಾಸನಾದ ಕಾರಣದಿಂದ ಇದಕ್ಕೆ ನೀನೇ ಸರಿಯಾದ ವ್ಯಕ್ತಿ ಎಂದು ಬಂದಿದ್ದೇವೆ. ಗಮನವಿಟ್ಟು ಕೇಳಿ, ಅದಕ್ಕೆ ಸರಿಯಾದ ಉತ್ತರ ಪರೀಕ್ಷೆಗೆ ಒಂದು ಪ್ರಾಯಶ್ಚಿತವಾದ ಉತ್ತರವನ್ನ ನೀನು ನೀಡಬೇಕು. ಸರಿ, ಅದೇನು ಹೇಳ್ರಪ್ಪ, ಕೊಡೋಣ, ಹೇಳಿ ಅದೇನು ಅಂತ. ಗಮನವಿಟ್ಟು ಕೇಳಿಸ್ಕೋ ಶಿವ. ಜಗದೊಳಗೆ ಕಲಿಪುರುಷನಾದ ಈ ಶನೇಶ್ವರ ದೊಡ್ಡವನ ಅಥವಾ ಚಂಚಲೆಯಾದ ಲಕ್ಷ್ಮಿ ದೊಡ್ಡವಳ? ಶಿವ ಯೋಚನೆ ಮಾಡದ. ಅಲ್ಲ, ಈಗ ನಾನೇನದು ಶನೇಶ್ವರ ದೊಡ್ಡವನು ಅಂದ್ರೆ ಲಕ್ಷ್ಮಿ ಮುನ್ಸ್ಕೊಬಿಡ್ತಾಳೆ, ಅಥವಾ ಲಕ್ಷ್ಮಿ ದೊಡ್ಡವಳು ಅಂದ್ರೆ ಶನೇಶ್ವರ ಮುನ್ಸ್ಕೊತಾನೆ. ಏನ್ ಮಾಡೋದು? ನೋಡಪ್ಪ ಶನೇಶ್ವರ, ನೀನು ನನ್ನ ಅಂಶಭೂತದಿಂದ ಹುಟ್ಟಿರೋ ಕಾರಣದಿಂದ ಇದು ನಾನು ತೀರ್ಕೊಡಕ್ಕಾಗಲ್ಲ, ಅದು ತಪ್ಪಾಗುತ್ತೆ. ಈಗ ನಿನ್ ಪರ ಮಾಡಿದ್ರೆ ಶನೇಶ್ವರ ಯಾವ ಈಶ್ವರ ಅವನ ಅಂಶಭೂತದಿಂದ ಹುಟ್ಟಿದ್ದಕ್ಕೆ ಶನೇಶ್ವರನ ಪರ ಮಾಡ್ಬಿಟ್ಟ ಅಂತ ಜನ ಅನ್ಕೋತಾರೆ. ಅದಕ್ಕೆ ತಪ್ಪಾಗುತ್ತೆ ಇದು.
ಮತ್ತೆ ಇದಕ್ಕೆ ತೀರ್ಪು ಯಾರು ಕೊಡ್ತಾರೆ? ಇನ್ಯಾರು ಕೊಡ್ತಾರೆ? ನಾನಿಲ್ಲ ಅಂದ್ಮೇಲೆ ಇನ್ಯಾರು? ವೈಕುಂಠ ವಾಸನಾದ ಶ್ರೀಮನ್ ನಾರಾಯಣ ಕೊಡ್ತಾನೆ. ನಡ್ರಿ, ನಿಮ್ ಜೊತೆ ನಾನು ಬಂದ್ಬಿಡ್ತೀನಿ, ತೀರ್ಪು ಸಿಗುತ್ತೆ. ನಡ್ರಿ ಹೋಗೋಣ. ಆಹಾ, ಸರಿ ಆಗಿದ್ರೆ ಅಂತ ಲಕ್ಷ್ಮೀ ಶನೇಶ್ವರ ಮತ್ತು ಈಶ್ವರ ಮೂವರು ಕೂಡ ವೈಕುಂಠದ ಕಡೆ ಬರ್ತಾವ್ರೆ. ವೈಕುಂಠ ವಾಸನಾದ ಶ್ರೀಮನ್ ನಾರಾಯಣ ನೋಡ್ದ, ಎಲ್ಲ ಶಿವ, ನೀನು ಬಂದಿರೋ ಸಮಸ್ಯೆನ ಎತ್ತಿ ನನಗಿಟ್ಬಿಟ್ಟೆಲ್ಲ. ಈಗೇನಾದ್ರು ಲಕ್ಷ್ಮಿ ದೊಡ್ಡೋಳು ಅಂದ್ರೆ ಲಕ್ಷ್ಮಿ ನನಗೆ ಹೆಂಡತಿ ಪರ ಮಾಡ್ಬಿಟ್ಟ ಕಣ ನ್ಯಾಯ ಅಂತಾರೆ. ಶನೇಶ್ವರನಿಗೆ ಪರ ಮಾಡಿದ್ರೆ ಹೆಂಡತಿ ನನ್ನ ಮೇಲೆ ಮುನ್ಸ್ಕೊತಾಳೆ. ಹೆಂಗಿಟ್ಟ ಈ ಶಿವ, ಬಾ ನಿನಗೂ ಮಾಡ್ತೀನಿ ನಾನು ಸರಿಯಾಗಿ ಅಂತ ನಾರಾಯಣ ವೈಕುಂಠದಲ್ಲಿ ಇದ್ರೆ ಇವರೆಲ್ಲ ಮೂವರು ಬರ್ತಾವ್ರಂತ ವೈಕುಂಠದ ಕಡೆಗೆ. ಹೇಗೆ? ಜಯ ಪಾಂಡುರಂಗ ಪ್ರಭೋ ವಿಠಲ, ಓ ಪಾಂಡುರಂಗ ಪ್ರಭೋ ವಿಠಲ, ಜಗದಾಧಾರ ಜಯ ವಿಠಲ, ಜಗದಾಧಾರ ಜಯ ವಿಠಲ. ಅರಂಗ ಜಯ ಪಾಂಡುರಂಗ ಪ್ರಭೋ ವಿಠಲ, ಓ ಪಾಂಡುರಂಗ ಪ್ರಭೋ ವಿಠಲ, ಜಗದಾಧಾರ ಜಯ ವಿಠಲ, ಜಗದಾಧಾರ ಜಯ ವಿಠಲ. ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ನೀಲಾಕಾಶದಿ ನೀಲಿಯಾಗಿ ಭಾಸ್ಕರನಲ್ಲಿ ಕಾಂತಿಯಾಗಿ ಪ್ರಭೋ ವಿಠಲ, ಪಂಡರಿನಾಥ ವಿಠಲ, ಪ್ರಭೋ ವಿಠಲ, ಪಂಡರಿನಾಥ ವಿಠಲ. ಚಂದಿರನಲ್ಲಿ ಚಂದ್ರಿಕೆಯಾಗಿ, ಸಾಗರದಲ್ಲಿ ಅಲೆಯಲೆಯಾಗಿ, ಎಲ್ಲೆಲ್ಲೂ ನೀನಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ಎಂದೇ. ಎಲ್ಲೆಲ್ಲೂ ನೀನಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ಎಂದೇ. ಈ ಜಗವೆಲ್ಲ ತುಂಬಿರುವೆ ತಂದೆ. ಜಯ ಪಾಂಡುರಂಗ ಪ್ರಭೋ ವಿಠಲ, ರಂಗನಾಥ ಪ್ರಭೋ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ಹರಳುವ ಹೂವಲಿ ಪರಿಮಳವಾಗಿ, ಬೀಸುವ ಗಾಳಿಲಿ ನೀತವಾಗಿ, ಪ್ರಭೋ ವಿಠಲ, ಪಂಡರಿನಾಥ ವಿಠಲ, ಕೋಗಿಲೆ ಕಂಠದಿ ಸಂಗೀತವಾಗಿ, ಭಕ್ತರ ಹೃದಯದಿ ಆನಂದವಾಗಿ, ಎಲ್ಲೆಲ್ಲೂ ನೀನಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ಎಂದೇ.
ಅಲ್ಲೆಲ್ಲೂ ನೀನಿರುವೆ ತಂದೆ, ಜಗವೆಲ್ಲ ತುಂಬಿರುವೆ ಎಂದೆ, ಈ ಜಗವೆಲ್ಲ ತುಂಬಿರುವೆ ತಂದೆ. ಜಯ ಪಾಂಡುರಂಗ ಪ್ರಭೋ ವಿಠಲ, ಓ ಪಾಂಡುರಂಗ ಪ್ರಭೋ ವಿಠಲ, ಜಗದಾಧಾರ ಜಯ ವಿಠಲ, ಜಗದಾಧಾರ ಜಯ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ, ರಂಗ ರಂಗ ಪ್ರಭೋ ಪಾಂಡುರಂಗ. ಭಗವಂತನ ಸಾಕಾರ ತುಂಬಿರಲಿ ಅಂತ ನಮ್ಮ ಸಂತೋಷರವರು ನಮ್ಮ ಕಾರ್ಯಕ್ರಮ ಚಿನ್ನೋಣದವನ್ನು ಕೊಟ್ಟಿದ್ದಾರೆ.